ಬೇಸಿಕ್ ವಿಡಿಯೋದಲ್ಲಿ ನಾನು ಪಾಣಿ ಸ್ಟಿಚ್ ಅಂದರೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ತುಂಬಾ ಮುಖ್ಯವಾಗಿರುತ್ತೆ ಈ ಡಿಸೈನು. ಇದನ್ನೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗೂ ಕಡಿಮೆ ಸಮಯದಲ್ಲೇ ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣಲ್ಲ. ಇಲ್ಲಿ ನೋಡಿ, ಒಂದು ಬಾಕ್ಸ್ ಟೈಪಲ್ಲಿ ನಾನು ಗೆರೆಯನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಉದ್ದೇಶ ಏನಂತಂದರೆ, ಸ್ಟಾರ್ಟಿಂಗ್ ನೀವು ಕಲಿತಿದ್ದೀರಲ್ವ, ಆವಾಗ ಈ ರೀತಿ ಬರ್ಕೊಂಡ್ರೆ ಒಂದೇ ಸಮವಾಗಿ ಬರುತ್ತೆ ಅಂಥೇಳಿ. ನೋಡಿ ಎಮ್ ಅಂತ ಬರುತ್ತೆ ನೋಡಿ, ಆ ರೀತಿ ಬರ್ಕೋಬೇಕು. ಪುನಃ ಡಬ್ಲ್ಯೂ ನೋಡಿ, ಈ ರೀತಿ ಬಂದು ಈ ರೀತಿ ಎಮ್ ಥರ ಮತ್ತು ಡಬ್ಲ್ಯೂ ಬರುತ್ತೆ ನೋಡಿ, ಆ ರೀತಿ ಬರುತ್ತೆ ಇದು ಡಿಸೈನು. ಅದನ್ನು ನೋಡಿಕೊಂಡು ಕಲ್ತ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಇದನ್ನು ಕಲಿತ್ರೆ ನಮಗೆ ಏನು ಹೇಳ್ತೀವಿ, ನಾವೀಗ ವರ್ಕ್ ಮಾಡ್ತಿರ್ತೀವಿ ನೋಡಿ, ಆ ವರ್ಕ್ ಮಾಡುವಂಥ ಟೈಮಲ್ಲಿ ನಿಮಗೆ ಸ್ಪೇಸ್ ಅಂದರೆ ಜಾಗ ಖಾಲಿ ಉಳ್ಕುವಂಥ ಟೈಮಲ್ಲಿ ಈ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಅಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಹಂಗಾಗಿ ಇದನ್ನು ಕಲಿಬೇಕಾಗತ್ತೆ. ಇದನ್ನು ನಾನು ಹೇಗೆ ಹಾಕ್ತೀನಿ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ನಾನು ಅದಕ್ಕೆ ಹೇಳುವಂಥದ್ದು, ಚೈನ್ ಸ್ಟಿಚ್ಚನ್ನು ಕಲಿತ್ರೆ ಯಾವುದೇ ಒಂದು ಡಿಸೈನನ್ನು ನೀವು ಹಾಕಿದ್ರೂ ಅಲ್ಲಿ ಚೈನ್ ಸ್ಟಿಚ್ ಅಪ್ಲೈ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು ಇದನ್ನು ಎಷ್ಟು ನೀಟಾಗಿ ನಾವು ಚೈನ್ ಸ್ಟಿಚ್ಚನ್ನು ಕಲಿತೀವೋ, ಇನ್ನೆಲ್ಲ ಡಿಸೈನ್ಸ್ಗೂ ಚೈನ್ ಸ್ಟಿಚ್ಚು ನಮಗೆ ಮಾರಲ್ ಅಂತಲೇ ಹೇಳ್ಬೋದು. ಅಷ್ಟು ಅದು ಪ್ರತಿಯೊಂದು ಡಿಸೈನ್ಗೂ ನಮಗೆ ಚೈನ್ ಸ್ಟಿಚ್ ಇಲ್ಲದೆ ನಾವು ಆರಿ ವರ್ಕನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸುಮಾರು ಸತಿ ನಿಮ್ಗೆ ಹೇಳಿದ್ದೀನಿ, ಹಳೆ ವೀಡಿಯೋಸ್ಗಳಲ್ಲೂ ನಿಮಗೆ ನಾನು ಹೇಳಿದ್ದೀನಿ. ಈಗ ಹೊಸ್ದಾಗಿ ತೋರಿಸ್ಕೊಡ್ತಾ ಇರುವಂಥ ಡಿಸೈನ್ಸಲ್ಲೂ ನಾನು ಹೇಳ್ತಾನೆ ಬಂದಿದ್ದೀನಿ. ಆದಷ್ಟು ನೀವು ಚೈನ್ ಸ್ಟಿಚ್ಚನ್ನು ಕಲ್ತ್ಕೊಳ್ಳಿ ಫಸ್ಟು ಅಂತೇಳಿ. ನೀವು ಯಾವಾಗ ಚೈನ್ ಸ್ಟಿಚ್ಚನ್ನು ಕಲಿತೀರ ನೋಡಿ, ಆಗ ನಿಮಗೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ನೀಟಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ಪುಟ್ಟಾಗಿ ಹಾಕೋಬೇಕು. ನಾವೇನು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಹಾಕ್ತಿದ್ದೀವಲ್ಲ, ಅದನ್ನು ಕಲಿಯುವಾಗ ಇದೇ ರೀತಿ ಬರ್ಕೊಂಡು ಹಾಕಬೇಕಾಗತ್ತೆ. ಕಲಿತಾಗಿ ನಮಗೆ ಪರ್ಫೆಕ್ಟ್ ಬರುತ್ತೆ ಅಂದಾಗ ನೀವು ಬೇಕಿದ್ದರೆ ಅದನ್ನು ನೀವೇನು ಮಾರ್ಕ್ ಮಾಡ್ಕೊಳ್ದೇರ ನೀವು ಹೋಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇದು, ಮತ್ತು ತುಂಬಾ ಈಸಿ. ಇದಕ್ಕೂ ಬೇಸಿಕ್ ಏನು ಹೇಳ್ತೀರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬೇಸಿಕ್ ಚೈನ್ ಸ್ಟಿಚ್ಚು, ಇದಕ್ಕೆ ಲಾಕ್ ಮಾಡ್ತಾಯಿಲ್ಲ ನಾವು, ಅಲ್ಲಲ್ಲೇ ಚಿಕ್ಕದಾಗಿ ಏನು ಮಾಡ್ತಿದ್ದೀವಿ, ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗುವಂಥದ್ದು ನೋಡಿ. ಹಿಂಗಾದಾಗ ತೆಗೆದುಬಿಡಬೇಕು ಎರಡೂ ಎಳೆ. ನಾನು ಇದನ್ನು ಚೈನ್ ಸ್ಟಿಚ್ಚಲ್ಲಿ ಇದರಲ್ಲಿ ತೋರಿಸ್ತಾ ಇಲ್ಲ, ಜರಿಯಲ್ಲಿ ಸಿಲ್ಕ್ ಥ್ರೆಡ್ಡಲ್ಲೇ ತೋರಿಸ್ತಿದ್ದೀನಿ. ನಿಮಗೇನಾದರೂ ನಮಗೆ ಗೊತ್ತಾಗಿಲ್ಲ, ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ಡಲ್ಲಿ ತೋರಿಸ್ಕೊಡಿ ಅಂತ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜರಿ ಥ್ರೆಡ್ಡಲ್ಲೂ ಕೂಡ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ತುಂಬಾ ಈಸಿಯಾಗಿ ಬರುತ್ತೆ. ನೀವು ಬೇಸಿಕ್ ಚೈನ್ ಸ್ಟಿಚ್ಚನ್ನು ನೀಟಾಗಿ ಕಲ್ತಿದ್ದೀರಾ ಅಂತಾದರೆ ಆರಾಮಾಗಿ ಇನ್ನು ಉಳಿದ ಎಲ್ಲ ಸ್ಟಿಚ್ಗಳು ನಿಮಗೆ ತುಂಬಾ ಈಸಿಯಾಗಿ ಹೋಗ್ಬಿಡತ್ತೆ. ಹಾಗಾಗಿ ನೀವು ಇದರಲ್ಲಿ ಏನಂತಂದರೆ ಪ್ರಾಕ್ಟೀಸ್ ಅಷ್ಟೇ. ಎಲ್ಲರಿಗೂ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಬರುತ್ತೆ. ಆದರೆ ಕಲಿಯುವಂಥ ತಾಳ್ಮೆ ಬೇಕು, ಜೊತೆಗೆ ಪ್ರಾಕ್ಟೀಸ್ ಬೇಕು. ತಾಳ್ಮೆ ಅಂತೂ ಖಂಡಿತ ಬೇಕು ಇದಕ್ಕೆ. ನಮಗೆ ನಾನು ಹೇಳ್ಕೊಟ್ನಲ್ವ, ನೀಡಲನ್ನು ಯಾವ ರೀತಿ ಇಟ್ಕೋಬೇಕು ಮತ್ತು ನಾವು ಯಾವ ರೀತಿ ರೊಟೇಟ್ ಮಾಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಂಡಿಲ್ಲ ಅಂದರೆ ನೀವು ಅದು ಒಂದು ವರ್ಷ ಪೂರ್ತಿ ಕಲ್ತ್ರೂ ನಿಮಗೆ ಅದು ಬರೋದಿಲ್ಲ. ಯಾಕೆ ಅಂದರೆ ನೀಡಲನ್ನು ಹಿಡಿಯುವಂಥ ರೀತಿ ನೀಟಾಗಿದ್ದರೆ ನಿಮಗೆ ಒಂದು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬಂದುಬಿಡತ್ತೆ. ಹಂಗಾಗಿ ಕೆಲವ್ರಿಗೆ ಬೇಗ ಕಲ್ತ್ಕೊತಾರೆ, ಕೆಲವರು ಸ್ವಲ್ಪ ಲೇಟಾಗಿ ಕಲ್ತ್ಕೊತಾರೆ. ಅದಕ್ಕೆ ಟೈಮ್ ತಗೊಳುತ್ತೆ. ಬಿಟ್ಟರೆ ಎಲ್ಲರಿಗೂ ಬರುವಂಥ ಇದೆ ನೋಡಿ. ಈಗ ಲಾಕ್ ಮಾಡ್ತಿದ್ದೀನಿ ನಾನು ಆದಷ್ಟು ಚಿಕ್ಕದಾಗಿ, ನಿಮಗೆ ಬೋರ್ ಆಗಬಾರ್ದು ಅಂತೇಳಿ ಚಿಕ್ಕದಾಗಿ ಮಾಡಿ ತೋರಿಸ್ತಿದ್ದೀನಿ. ನೋಡ್ಬೋದು, ಯಾವುದೇ ಕಾರಣಕ್ಕೂ ಇದು ಕೀಳೋದಿಲ್ಲ. ನೋಡಿದ್ರಿ ಅಲ್ವಾ, ಇದನ್ನು ಏನಂತ ಹೇಳ್ತೀವಿ ನಾವು, ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರಿತೀವಿ. ತುಂಬಾ ಈಸಿಯಾಗಿ ಬರುತ್ತೆ ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು
ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಿದ್ರು ಜರಿ ಥ್ರೆಡ್ಡಲ್ಲಿ ಏನಾದರೂ ಇದು ಬೇಕು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಜರಿ ಥ್ರೆಡ್ಡಲ್ಲೂ ಕೂಡ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋಗೆ ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.